ಬುದ್ಧಿವಂತರ ನಾಡೆ ಎಂದು ಪ್ರಸಿದ್ಧವಾಗಿರುವ ನಮ್ಮ ಈ ತುಳುನಾಡಿನಲ್ಲಿ ಒಂದು ದೊಡ್ಡ ಬುದ್ಧಿಜೀವಿಯನ್ನು ನಾವು ಈಗ ಕಾಣಬಹುದು. ತನ್ನ ಪ್ರಸಿದ್ಧಿಗಾಗಿ ಜನರ ಧರ್ಮಶ್ರದ್ಧೆಯನ್ನು ಕೆಣಕುವುದೇ ಈತನ ಮೂಲ ಕಸುಬು. ಮೊದಲಿಗೆ ತುಳುನಾಡನ್ನು ಸೃಷ್ಟಿಸಿದ್ದು ಪರಶುರಾಮರೇ ಅಲ್ಲ ಎಂದು ಹೇಳಿ ತುಳುನಾಡಿನ ಜನರ ಶ್ರದ್ಧೆಯನ್ನು ಕಡಿಮೆ ಮಾಡಲು ನೋಡಿದ ಈತ ಜಗತ್ತಿನೆಲ್ಲೆಡೆ ನಮ್ಮ ಸನಾತನ ಧರ್ಮದ ಪ್ರಚಾರಕ್ಕಂತಲೇ ತಮ್ಮ ಜೀವನವನ್ನು ತ್ಯಾಗ ಮಾಡಿದ ಪೂಜ್ಯರನ್ನೇ ಸಂಸ್ಕೃತಿ ಇಲ್ಲದವರು ಎಂದು ಹೇಳಿದ ಅತಿಬುದ್ಧಿವಂತ ಇವನು. ಅಮೇರಿಕದಲ್ಲಿರುವವರಿಗೆ ನಮ್ಮ ಭಾರತದಲ್ಲಿ ಏನು ನಡೆದಿದೆ ತಿಳಿದುಕೊಳ್ಳಿ ಎಂದು ಹೇಳಿದ ಇವನು ಅಮೇರಿಕಕ್ಕೆ ಪೂಜ್ಯರು ಹೋಗಿ ಅಲ್ಲಿ ಭಾರತದ ಸಂಸ್ಕೃತಿಯನ್ನು ಪ್ರಚಾರ ಮಾಡಿದ ಸಾಧನೆಯನ್ನು ಗಮನಿಸಿ ಮತ್ತೆ ಮಾತನಾಡಲಿ. ಯಾರು ಸಂಸ್ಕೃತರು, ಯಾರು ಸಂಸ್ಕೃತಹೀನರೆಂದು. ಶ್ರೀ ಕೃಷ್ಣ ಪೂಜೆಯಲ್ಲಿ ನಿರತರಾದ ಪೂಜ್ಯರು ಶ್ರೀಕೃಷ್ಣನಿಗೆ ಜ್ಞಾನಯಜ್ಞದ ಮೂಲಕ ಸೇವೆಯನ್ನು ಸಲ್ಲಿಸಬೇಕು. ಎಲ್ಲರಿಗೂ ನಮ್ಮ ಧರ್ಮದ ಬಗ್ಗೆ ನಂಬಿಕೆ, ಶ್ರದ್ಧೆ, ಒಲವು ಬರಬೇಕು ಎಂಬ ಉದ್ದೇಶದಿಂದ ಜ್ಞಾನ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಅಧರ್ಮ ನಾಶ ಆಗಬೇಕು, ದೇವರನ್ನು ವಿರೋಧಿಸುವವರು ಧರ್ಮವನ್ನು ವಿರೋಧಿಸುವವರನ್ನು ಅಂದು ಹನುಮಂತ ಲಂಕೆಯಲ್ಲಿ ರಾಕ್ಷಸರನ್ನು ಸುಟ್ಟಂತೆ ಇಂದು ವಿರೋಧಿಗಳನ್ನು ಹನುಮಂತ ಮತ್ತೆ ಸುಡಲಿ ಎಂದು ಹೇಳಿದರಷ್ಟೇ ಹೊರತು ಯಾವುದೇ ಒಂದು ವ್ಯಕ್ತಿಯನ್ನಾಗಲಿ ಅಥವಾ ಒಂದು ಜಾತಿಯನ್ನಾಗಲಿ ಅಥವಾ ಒಂದು ಸಮಾಜವನ್ನಾಗಲಿ ಅಥವಾ ಹೋರಾಟರನ್ನಾಗಲಿ ಅಥವಾ ಒಂದು ಗುಂಪುಗಳನ್ನು ಉದ್ದೇಶಿಸಿ ಮಾತಾಡಿದ್ದಲ್ಲ. ಹಾಗಾಗಿ ಧರ್ಮಜ್ಞರಿಗೆ ಗುರುಗಳ ಮಾತಿನಿಂದ ಸಂತೋಷವಾಗುತ್ತದೆ ಹೊರತು ಖಂಡಿಸುವ ಬುದ್ಧಿ ಬರುವುದಿಲ್ಲ. ಧರ್ಮ ವಿರೋಧಿಗಳನ್ನು ಸುಡು ಎಂದಾಗ ಧರ್ಮವನ್ನು ವಿರೋಧಿಸುವವರಿಗೆ ಕೋಪ ಬರಬೇಕೇ ಹೊರತು ಹಿಂದೂ ಹೋರಾಟಗಾರರಿಗೆ ಕೋಪ ಬರಬೇಕೆಂದೇನಿರಲಿಲ್ಲ. ಗುರುಗಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಬೇಕೆಂದೇನಿರಲಿಲ್ಲ. ಹಾಗಾಗಿ ಎಲ್ಲರೂ ಸೂಕ್ಷ್ಮದಿಂದ ಗಮನಿಸತಕ್ಕದ್ದು ಯಾರು ಧಾರ್ಮಿಕರು, ಯಾರು ಅಧಾರ್ಮಿಕರೆಂದು. ದುಷ್ಟರನ್ನು ದೇವರು ಸುಡಲಿ ಎಂದು ಹೇಳಿದಾಗ ಸಜ್ಜನರಿಗಾದರೆ ಅವರು ಆ ಮಾತಿನಿಂದ ಸಂತೋಷವನ್ನು ಪಟ್ಟು ಅವರು ಅಗತ್ಯವಾಗಿ ಆ ಮಾತನ್ನು ಬೆಂಬಲಿಸಬೇಕು ಹೊರತು ಹೊಲಸು ಮಾತುಗಳನ್ನಾಡಿ ವಿರೋಧವನ್ನು ಮಾಡುವ ಅಗತ್ಯ ಇರಲಿಲ್ಲ. ಬಾಯಿ ಬಿಟ್ಟರೆ ದೈವಾರಾಧನೆ ಎಂದು ಹೇಳುವ ಈತ ದೈವನಂಬುವ ಕೃಷ್ಣದೇವರನ್ನು ಪೂಜಿಸುವ ಗುರುಗಳಿಗೆ ಅವಾಚ್ಯ ಶಬ್ದಗಳನ್ನಾಡಿದ್ದರಿಂದ ಈತನ ಯೋಗ್ಯತೆಯನ್ನು ನಾವು ತಿಳಿಯಬೇಕು. ಸ್ವಾಮಿಗಳು ದುಷ್ಟರನ್ನು ಸುಡಬೇಕೆಂದರೆ ಹೊರತು ಹೋರಾಟಗಾರರನ್ನು ಸುಡು ಎಂದು ಹೇಳಿಲ್ಲ. ಆದರೆ ಸ್ವಾಮಿಗಳು ದುಷ್ಟರು ಎಂದು ಹೇಳಿದ್ದು ತಮಗೆ ಎಂದು ಭಾವಿಸಿ ತಮ್ಮ ನಕಲಿ ಧರ್ಮಶ್ರದ್ಧೆಯನ್ನು ಗುರುಗಳನ್ನು ನಿಂದಿಸುವ ಮೂಲಕ ಕೆಟ್ಟ ಮಾತುಗಳನ್ನೆಲ್ಲವನ್ನಾಡಿ ತಾವೇ ಆ ದುಷ್ಟರು ಎಂಬುದನ್ನು ಸ್ಪಷ್ಟ ಮಾಡಿದರು. ಹಾಗಾಗಿ ಎಲ್ಲ ಹಿಂದೂಗಳು ಜಾಗೃತರಾಗಿ ಯಾರು ಸರಿ ಯಾರು ತಪ್ಪು ಎಂಬುದನ್ನು ಸರಿಯಾಗಿ ತೀರ್ಮಾನಿಸಿ ಬೆಂಬಲವನ್ನು ನೀಡಬೇಕು. ಬಾಯಿ ಬಿಟ್ಟರೆ ಹೋರಾಟಗಾರ ಎಂದು ಬೊಬ್ಬೆ ಹೊಡೆಯುವ ಈ ಮನುಷ್ಯ ಮೊದಲು ಸ್ವಾಮಿಗಳ ಮಾತನ್ನು ಅರ್ಥ ಮಾಡಿಕೊಳ್ಳಲಿ. ಸ್ವಾಮಿಗಳು ಹೇಳಿದ್ದು ಎಡಚರರನ್ನು ಸುಡಲಿ. ಆ ಮಾತಿಗೆ ಇಷ್ಟೆಲ್ಲ ಕೋಪ ಈತನಿಗೆ ಬರಬೇಕೆಂದಾದರೆ ಇವನು ಎಡಚರನೇ ಆಗಿರಬಹುದು. ಎಡಚರ ಎಂದರೆ ನಮ್ಮ ಅರ್ಥದಲ್ಲಿ ದೇವರನ್ನು ಒಪ್ಪದವರು, ಸನಾತನ ಧರ್ಮವನ್ನು ವಿರೋಧಿಸುವವರೆಂದರ್ಥ. ಅಷ್ಟೇ ಹೊರತು ನಮ್ಮ ಧರ್ಮವನ್ನು ಪಾಲಿಸದಿದ್ದವರನ್ನು ನಾವು ಎಡಚರರೆಂದು ಕರೆಯುವುದಿಲ್ಲ. ಯಾರು ನಮ್ಮ ಧರ್ಮ ವಿರೋಧ ಮಾಡ್ತಾರೋ ಅಥವಾ ತಮ್ಮ ಅತಿಬುದ್ಧಿವಂತಿಕೆಯಿಂದ ದೇವರು ಕೊಟ್ಟ ಈ ನಾಡನ್ನು ದೇವರು ಸೃಷ್ಟಿ ಮಾಡಿದ್ದಲ್ಲ ಎಂದು ಹೇಳುವವರನ್ನು ಕರೆಯಬಹುದೇ ಹೊರತು ಧಾರ್ಮಿಕರನ್ನು ಎಡಚರರೆಂದು ಅಥವಾ ಹೋರಾಟಗಾರರನ್ನು ಎಡಚರರೆಂದು ಕರೆಯುವುದಿಲ್ಲ. ಮುಂಬಯಿಯಲ್ಲಿ ಯಾವುದೋ ದಂಧೆಯನ್ನು ಮಾಡಿದವನು ಹಿಂದೂ ಪರಂಪರೆಯನ್ನು ಪ್ರಚಾರ ಮಾಡುವ ಪೂಜ್ಯರಿಗೆ ಧರ್ಮಾಧರ್ಮದ ಜ್ಞಾನವನ್ನು ನೀಡುವ ಅಗತ್ಯವಿಲ್ಲ. ದೈವ ಎಂದು ಬಾಯಲ್ಲಿ ಹೇಳುವ ಈತ ಶ್ರದ್ಧೆಯಿಂದ ದೈವದೇವರ ಆರಾಧನೆಯನ್ನು ಮಾಡುತ್ತಿದ್ದರೆ ಈತ ಬುದ್ಧಿಜೀವಿಯಂತೆ ಮಾಡುತ್ತಿರಲಿಲ್ಲ. ಸ್ವಾಮಿಗಳು ಹೇಳಿದಂತೆ ಸಮಾಜದಲ್ಲಿರುವ ದುಷ್ಟರನ್ನು
ಕೃಷ್ಣ ಮುಖ್ಯಪ್ರಾಣದೇವರು ಸುಡಲಿ, ನಿಜವಾದ ಹೋರಾಟಗಾರರನ್ನು ಗೆಲ್ಲಿಸಲಿ. ಹಾಗಾಗಿ ಸ್ವಘೋಷಿತ ವಿದ್ವಾಂಸರಾದ ತಮ್ಮಣ್ಣ ಶೆಟ್ರೆ ಧಾರ್ಮಿಕರ ದಾರಿ ತಪ್ಪಿಸುವ ಕೆಲಸವನ್ನು ಬಿಟ್ಟುಬಿಡಿ.